ಇನ್ನು ಕೊರೋನಾಗೆ ರಾಜ್ಯದಲ್ಲಿ ನಿನ್ನೆ ಒಂದು ಬಲಿಯಾಗಿದೆ. ಕೊರೋನಾದಿಂದಾಗಿ ರಾಜ್ಯದಲ್ಲಿ JN1 ಉಪತಳಿ ಆತಂಕದ ನಡುವೆ ವ್ಯಕ್ತಿಯೊಬ್ಬರು ಮೃತಪಟ್ಟಿರೋದು. ಕೊರೋನಾಗೆ ರಾಜ್ಯದಲ್ಲಿ ನಿನ್ನೆ ಒಬ್ಬರು ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇದೀಗ ಬರ್ತಾ ಇರುವಂತಹ ಸುದ್ದಿ JN1 ಉಪತಳಿ ಆತಂಕ ವ್ಯಾಪಕವಾಗಿ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಕೊರೋನಾದಿಂದಾಗಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾರೆ. 64 ವರ್ಷದ ವ್ಯಕ್ತಿ ಕೊರೋನಾ ಸೋಂಕಿಗೆ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಮೂಲಕ ಕೊರೋನಾದಿಂದಾಗಿ ಮೃತಪಟ್ಟವರ ಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ ಒಬ್ರು. ಒಂದು ಕಡೆ JN1 ಉಪತಳಿ ಆತಂಕ ಹೆಚ್ಚಾಗ್ತಾ ಇದೆ. ಕೋವಿಡ್ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದೆ. ಇದರ ನಡುವೆ ಸಾವಿನ ಒಂದು ಸಂಖ್ಯೆ ಕೂಡ ಇಲ್ಲಿ ಏರಿಕೆ ಆಗಬಹುದು ಅನ್ನುವಂತಹ ಆತಂಕ. ರಾಜ್ಯದಲ್ಲಿ ನಿನ್ನೆ ಒಬ್ಬ ವ್ಯಕ್ತಿ ಕೊರೋನಾದಿಂದಾಗಿ ಮೃತಪಟ್ಟಿರೋದು. JN1 ಉಪತಳಿ ಆತಂಕ ಹೆಚ್ಚಾಗ್ತಾ ಇರುವ ಮಧ್ಯೆ 64 ವರ್ಷದ ವ್ಯಕ್ತಿಯೊಬ್ಬರು ಕೋವಿಡ್ ಸೋಂಕಿನಿಂದ ಮೃತಪಟ್ಟಿದ್ದಾರೆ. ಹಾಗಾಗಿ ಇಲ್ಲಿಗ ಈ JN1 ಉಪತಳಿಯ ಒಂದು ಆತಂಕ ಪರಿಣಾಮ ಎಷ್ಟಾಗತ್ತೆ ಏನಾಗುತ್ತೆ ಅಂತ ಹೇಳೋದು ಊಹೆ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ. JN1 ಉಪತಳಿ ಆತಂಕದ ಮಧ್ಯೆ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ. ಕೊರೋನಾ ಸೋಂಕಿನಿಂದಾಗಿ 64 ವರ್ಷದ ವ್ಯಕ್ತಿಯೊಬ್ಬರು ಸೋಂಕಿಗೆ ಬಲಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು ಯಾವ ಭಾಗದಲ್ಲಿ ಈ ರೀತಿಯ ಒಂದು ಘಟನೆ ಆಗಿದೆ, ಕೋವಿಡ್ ಸೋಂಕಿತರ ಸಂಖ್ಯೆ ಈಗ ಎಷ್ಟಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಬರಬೇಕಾಗಿದೆ. ಸದ್ಯಕ್ಕಂತೂ ಆತಂಕ ಸೃಷ್ಟಿ ಆಗ್ತಾ ಇದೆ. ಇನ್ನು ಆರೋಗ್ಯ ಸಚಿವರು ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಏನ್ ಹೇಳ್ತಾರೆ ಕೇಳೋಣ ಬನ್ನಿ. 24 ಗಂಟೆಲಿ ಆಗಿದೆ ಅಂತ. ಯಾಕೆ ಅವ್ರದ್ದು ಟೈಮಿಂಗ್ ಸ್ವಲ್ಪ ವೇರಿಯೇಷನ್ ಇದೆ. ನಮ್ಮದು ನಿನ್ನೆವರೆಗೂ ಏನಾಗಿತ್ತು, ನಿನ್ನೆ ಫಿಗರ್ಸ್ ತಗೊಂಡಾಗ 772 ಮಾಡಿದ್ದು ಒಂದು ದಿವಸದಲ್ಲಿ. ಸೊ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಪ್ರತಿ ದಿವಸ ನಾವು ಇದನ್ನು ಹೆಚ್ಚು ಮಾಡ್ಕೊಂಡು ಹೋಗಬೇಕು ಅಂತ ನಾವು ಹೇಳಿದ್ದೀವಿ. ಮತ್ತು ಶನಿವಾರ ಅಷ್ಟೊತ್ತಿಗೆ ಈಗಾಗಲೇ ನಿನ್ನೆ ಹೇಳಿದಾಗೆ 5,000 ಪ್ರತಿದಿನ ನಾವು ಟೆಸ್ಟ್ ಮಾಡಬೇಕು. ಎಲ್ಲ ಸಾರಿ ಕೇಸಸ್ ಏನಿದೆ ಅದೆಲ್ಲವೂ ಕೂಡ ಕಡ್ಡಾಯವಾಗಿ RT-PCR ಟೆಸ್ಟ್ ಆಗಲೇಬೇಕು. ಸಾರಿ ಅಂತ ಹೇಳಿದಾಗ ನಿಮಗೆಲ್ಲ ಗೊತ್ತಿದೆ, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್, ಅದನ್ನು ಕಂಪಲ್ಸರಿ ಯಾವುದೇ ಸಾರಿ ಕೇಸಸ್ ಬಂದರೆ ಇಡೀ ರಾಜ್ಯದಲ್ಲಿ ಖಾಸಗಿ ಅಥವಾ ಸರ್ಕಾರಿ ಅದು ಕಂಪಲ್ಸರಿ RT-PCR ಮಾಡೋದಕ್ಕೆ ನಾವು ಇಲ್ಲಿ ಈಗ ಒಂದು ಅಡ್ವೈಸರಿಯನ್ನು ನಾವು ಇಶ್ಯೂ ಮಾಡ್ತೀವಿ. ಮತ್ತು ಅದ್ರ ಜೊತೆಯಲ್ಲಿ ನಮ್ಮಲ್ಲಿ ಬೇರೆ ಬೇರೆ ಏನು ಈ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸಸ್ ಇದೆ, ಅದಕ್ಕೂ ಕೂಡ 20ರಲ್ಲಿ 1 ಕಂಪಲ್ಸರಿ RT-PCR ಮಾಡೋದಕ್ಕೆ ಹೇಳ್ತೀವಿ. ಸೊ ನಮಗೆ ಎಷ್ಟು ಪ್ರಮಾಣದಲ್ಲಿ ಅದನ್ನು, ಯಾಕೆ ಜೀನೋಮ್ ಸೀಕ್ವೆನ್ಸಿಂಗ್ ಮಾಡಬೇಕಾದ್ರೆ ಕನಿಷ್ಠ 50 ಸ್ಯಾಂಪಲ್ ಇದ್ದರೆ ನಾವು ಮಾಡ್ಬೋದು ಸೀಕ್ವೆನ್ಸಿಂಗ್ ಮಾಡೋದಕ್ಕೆ. ಸೊ ಈಗ ಅದನ್ನು ಮಾಡೋದ ನಂತರ ನಮಗೆ ಗೊತ್ತಾಗ್ತದೆ ಯಾವ್ಯಾವ ವೈರಾಣುಗಳು ಏನೇನು ಯಾವ ರೀತಿ ವರ್ತನೆ ಮಾಡ್ತಾ ಇದೆ ಅಂತ, ಯಾವ ಪ್ರಮಾಣದಲ್ಲಿದೆ ಅಂತ. ಸೊ ಅದಕ್ಕೋಸ್ಕರ ಅದು ಭಾಳ ಮುಖ್ಯ. ಅದನ್ನು ಮಾಡೋದಕ್ಕೆ ಇದು ನಮ್ಮ ಸರ್ಕಾರ ಈಗ ನಮ್ಮ ತೀರ್ಮಾನ ಇದು. ಅದೇ ರೀತಿಯಾಗಿ ಇದು ಕೇಂದ್ರ ಸರ್ಕಾರದ ಪ್ರಕಾರ ಈ ಒಂದು ಸಬ್ ವೇರಿಯಂಟ್ JN1 36 ರಾಷ್ಟ್ರಗಳಲ್ಲಿ ಈಗಾಗಲೇ ಬಂದಾಗಿದೆ. ಸೊ ಅವರು ಹೇಳಿದ್ದಾರೆ, ನೀವು ಎಚ್ಚೆತ್ಕೊಂಡು ಎಲ್ಲ ವ್ಯವಸ್ಥೆಗಳನ್ನು ಈಗಾಗಲೇ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಅವರು ಅದನ್ನೇ ನಮಗೆ ಪುನರುಚ್ಚಾರ ಮಾಡಿದ್ದಾರೆ. ಎಲ್ಲ ಆಕ್ಸಿಜನ್ ಸಪ್ಲೈಸು, ಆಮೇಲೆ ವೆಂಟಿಲೇಟರ್ಸು, ಐಸೋಲೇಷನ್ ಬೆಡ್ಸ್ ಇರ್ಬೋದು, ಇದೆಲ್ಲವೂ ಕೂಡ ಸರಿಯಾದ ಪ್ರಮಾಣದಲ್ಲಿ ಎಲ್ಲ ನೀವು ನಿಗಾವನ್ನು ವಹಿಸಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ ನಾವು ಅದ್ರ ಬಗ್ಗೆ ಮಾಡಿದ್ದೀವಿ ಅಂತ ನಾವು ಹೇಳಿದ್ದೀವಿ. ಅವರಲ್ಲಿ ನಾವು ಏನು ರಿಕ್ವೆಸ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಏನು ನಮ್ಮ ವೆಂಟಿಲೇಟರ್ಸ್ ಇದೆ ಅದರದ ಒಂದು ಏನು ಮೇಂಟೆನೆನ್ಸ್ ಇದೆ, PM ಕೇರ್ ವೆಂಟಿಲೇಟರ್ಸ್ದು, ಆ ವೆಂಟಿಲೇಟರ್ಸಿನ ಮೇಂಟೆನೆನ್ಸ್ಗೆ, ಯಾಕಂದರೆ ಅದು ಸ್ವಲ್ಪ ಹೆಚ್ಚು ಖರ್ಚಾಗ್ತದೆ ಆ್ಯನ್ಯುವಲ್ ಮೇಂಟೆನೆನ್ಸ್, ಅದಕ್ಕೆ ಸ್ವಲ್ಪ ನೀವು ಸಹಕಾರ ಮಾಡಬೇಕು ಅಥವಾ ಕಮ್ಮಿ ಮಾಡಿಸಿ ಅಂತ ಹೇಳಿದ್ದೀವಿ. ಅದನ್ನು ಮಾತಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ವೆಂಟಿಲೇಟರ್ಸ್ PM ಕೇರ್ಸಲ್ಲಿ ಕೊಟ್ಟಿದ್ದಾರಲ್ಲ, ಅದ್ರದ್ದು ಸ್ವಲ್ಪ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ, ಕಮ್ಮಿ ಮಾಡಿ ಅಂತಲೂ ಹೇಳಿದ್ದೀವಿ. ಮತ್ತು ನಮಗೆ ಮಾಹಿತಿ ಬರ್ತಾ ಇಲ್ಲ, ICMR ಡೇಟಾ ನಮಗೆ ಕೋವಿಡ್ ಕೇಸ್ ದಿವಸ ಏನು ಅದು ಪೋರ್ಟಲಲ್ಲಿ ರಿಜಿಸ್ಟರ್ ಆಗ್ತದೆ, ಅದು ಫಂಕ್ಷನ್ ಆಗ್ತಾ ಇಲ್ಲ. ICMR ಪೋರ್ಟಲ್ ಫಂಕ್ಷನ್ ಆಗ್ತಾ ಇಲ್ಲ. ಅದನ್ನು ಸರಿಪಡಿಸ್ಬೇಕು ನೀವು, ಯಾಕಂದರೆ ನಮಗೆ ದಿನನಿತ್ಯ ಮಾಹಿತಿ ಬೇಕು. ಇಲ್ಲವರು ನಾವು ಮ್ಯಾನ್ಯುಯಲ್ ಆಗಿ ಅದೆಲ್ಲ ಸಂಗ್ರಹಣೆ ಮಾಡಿ ನಾವು ನೋಡಬೇಕಾಗ್ತದೆ. ಅದಕ್ಕೆ ಪೋರ್ಟಲನ್ನು ತಾವು ಸರಿಪಡಿಸಿ ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ಹೇಳಿದ್ದೀವಿ. ಅದನ್ನು ಆ ಒಂದು ವಿಷಯನೇ ಹೇಳಿದ್ದೀವಿ. ಆಮೇಲೆ ನಾವು ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದು. ಒಟ್ಟಾರೆ ಕೇರಳ ಮಿನಿಸ್ಟ್ರು ಕೂಡ ಮಾತನಾಡಿದ್ರು. ಅವರು ಹೇಳಿದ್ರು ಅವರಲ್ಲಿ ಏನು ಸುಮಾರು ಡೆತ್ಸ್ ಆಗಿದೆ ಕೇರಳದಲ್ಲಿ. ಬಹುಶಃ ನಿನ್ನೆ ಒಂದು 5 ಜನ ಏನೋ ತೀರ್ಕೊಂಡಿದ್ರು. ಅವ್ರು ಹೇಳಿದ್ರು ಈ ಎಲ್ಲ ತೀರ್ಕೊಂಡಿರೋರೆಲ್ಲರೂ
ಯಾರಿಗೆ ಮೊದಲೇ ಅವ್ರಿಗೆ ಕ್ಯಾನ್ಸರು, ಕಿಡ್ನಿ ಸಮಸ್ಯೆಗಳು, ಹಾರ್ಟ್ ಸಮಸ್ಯೆಗಳು ಇದ್ದಂಥವ್ರಿಗೆ ಅವರು ಕೋವಿಡ್ ಪಾಸಿಟಿವ್ ಆಗಿದ್ದಾರೆ, ಬಟ್ ಅವ್ರಿಗೆ ಬೇರೆ ಬೇರೆ ಈ ಕಾಯಿಲೆಗಳು ತೀವ್ರವಾಗಿತ್ತು ಅಂತ ಹೇಳಿದ್ರು. ಸೊ ಕೋವಿಡ್ ಇಂದನೇ ಅಂದರೆ ಈ ಕೊರೋನಾ ವೈರಸ್ ಇಂದನೇ ತೀರೋಗಿದೆ ಅಂತ ಹೇಳಕ್ಕೆ ಬರೋದಿಲ್ಲ. ಕೋಮಾರ್ಬಿಡಿಟೀಸ್ ಭಾಳ ಇತ್ತು ಅಂತ ಕೇರಳದಲ್ಲಿ ಅವ್ರ ಮಿನಿಸ್ಟ್ರ್ ಹೇಳಿದ್ರು, ಕೇರಳ ಮಿನಿಸ್ಟ್ರ್ ಹೇಳಿದ್ರು. ಕರ್ನಾಟಕದ ಇದುವರೆಗೂ ಒಂದಾಗಿದೆ. ಅವರು 64 ವರ್ಷ ಇರುವಂಥ ಒಬ್ಬ ಮಹಿಳೆ ಪುರುಷ, ಅದು 3 ದಿವಸ ಆಯ್ತಾ? 15 ಡಿಸೆಂಬರ್ 5 ದಿವಸ ಆಯ್ತು ಇವತ್ತಕ್ಕೆ. 5 ಮೇಲು ಅವರೊಬ್ಬರು ತೀರೋಗಿದ್ದಾರೆ. ಅವ್ರಿಗೆ GN1 ಅಂತ ನಮ್ಗೆ ಇದನ್ನು ಗೊತ್ತಾಗಿಲ್ಲ. ಆದರೆ ಅದು ಏನಂತ ಹೇಳಿದ್ರೆ ಅವ್ರಿಗೆ ತೀರೋಗಿರೋದು ಕಾರಣಗಳು, ಅವ್ರಿಗೆ ಹಾರ್ಟ್ ಫೇಲಿಯರ್ ಆಗಿತ್ತು, ಪಲ್ಮನರಿ ಇದು TB ಇನ್ಫೆಕ್ಷನ್ ಆಗಿತ್ತು, ಅವರಿಗೆ ಬೇರೆ ಬೇರೆ ಹಲವಾರು ಇಲ್ಲಿ ಬೇಕಾದ್ರೆ ಓದ್ಬಿಡ್ತೀನಿ. ಅವ್ರಿಗೆ ತೀರೋಗಿರೋದು, ಅವ್ರಿಗೆ ಒಂದು ಹೈಪರ್ ಟೆನ್ಷನ್ ಇತ್ತು, ಆಮೇಲೆ ಲಂಗ್ ಡಿಸೀಸ್ ಇತ್ತು, ಬ್ರಾಂಕಿಯಲ್ ಆಸ್ತಮಾ ಇತ್ತು, ಮತ್ತು ಪಲ್ಮನರಿ TB ಇತ್ತು, ಆಮೇಲೆ ಹಾರ್ಟ್ ಫೇಲಿಯರ್ ಆಯಿತು. ಅವ್ರಿಗೆ ಹಾರ್ಟ್ ಫೇಲಿಯರ್, ಕಾರ್ಡಿಯಕ್ ಅರಿಥ್ಮಿಯಾ ಎಲ್ಲ ಇತ್ತು. ಸೊ ಕಾರ್ಡಿಯೋಜೆನಿಕ್ ಶಾಕ್ ಆಗಿತ್ತು. ಸೊ ಆಲ್ಸೋ ಈ COVID-19 ಕೂಡ ಪಾಸಿಟಿವ್ ನಿಮೋನಿಯಾ ಇತ್ತು ಅವ್ರಿಗೆ. ಅದು ಕೂಡ ಬಂದಿದೆ. ಮಲ್ಲಿಗೆ ಆಸ್ಪತ್ರೆ ತೀರೋದು ಅವರು. ನೇಟಿವ್ ಚಾಮರಾಜಪೇಟೆ ಬೆಂಗಳೂರು. ನೇಮ್ ಹೇಳೋಕ್ಕಾಗಲ್ಲ ನಾವು. ಚಾಮರಾಜಪೇಟೆ ಬೆಂಗಳೂರು. ಸೊ ಇದು ನಮ್ಮಲ್ಲಿ ಒಬ್ಬರಾಗಿದೆ 5 ದಿವಸದಿಂದ. ಬಟ್ ಭಾಳಷ್ಟು ಕೋಮಾರ್ಬಿಡಿಟೀಸ್ ಅವರಲ್ಲಿತ್ತು. ಸೊ ಒಟ್ಟಾರೆ ಏನಂತ ಹೇಳಿದ್ರೆ ಯಾರು ಭಯ ಭೀತಿಗೆ ಒಳಗಾಗಬಾರ್ದು ಅಂತ ಒಂದು. ನಾವೇನು ಮಾಡಿದ್ದೀವಿ ಅಂತ ಎಲ್ಲ ಕಡ್ಡಾಯವಾಗಿ ನಮ್ಮ ಎಲ್ಲ ಹೆಲ್ತ್ ವರ್ಕರ್ಸ್ ಏನಿದ್ದಾರೆ, ನಮ್ಮ ಇಲಾಖೆ ಅಂದರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸು ಪ್ಲಸ್ ಪ್ರೈವೇಟ್ ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ಗಳನ್ನು ಹಾಕೊಳ್ಳಿ ಅಂತ ನಾವು ಡೈರೆಕ್ಷನ್ ಕೊಡ್ತೀವಿ. ಯಾಕಂದರೆ ಅವರ ಎಕ್ಸ್ಪೋಜರ್ ಜಾಸ್ತಿ ಇರ್ತದೆ. ಸೊ ಎಲ್ಲರೂ ಕೂಡ ಕಂಪಲ್ಸರಿ ಮಾಸ್ಕ್ ಹಾಕೊಳ್ಳಿ, ಎಲ್ಲ ನಮ್ಮ ಹೆಲ್ತ್ ವರ್ಕರ್ಸ್ಗೆ. ಯಾಕಂದರೆ ಅವರು ಎಕ್ಸ್ಪೋಜರ್ ಜಾಸ್ತಿ ಇರ್ತದೆ, ಅದಕ್ಕೋಸ್ಕರ ಅವ್ರು ಹಾಕ್ಕೊಳ್ಬೇಕು ಅಂತ ಹೇಳಿದ್ದೀವಿ. ಇನ್ನು ಉಳಿದಿರೋಂಥ ಅಡ್ವೈಸರಿ ನೀವು ನೋಡಿದ್ದೀರಿ, ನಾವು ನೆನ್ನೆ ಇಶ್ಯೂ ಮಾಡಿದ್ದೀವಿ. ಅದು ಹಾಗೆ ಅದನ್ನು ಮುಂದುವರಿತದೆ. ಮತ್ತು ನಾಳೆ ಮುಖ್ಯಮಂತ್ರಿಗಳು ಕೂಡ ಸಭೆ ಕರೆದು ಡಿಸ್ಕಷನ್ ಮಾಡ್ತೀವಿ. ಈ ಟೆಸ್ಟಿಂಗ್ಗಳು ಕೂಡ ಹೆಚ್ಚು ಮಾಡ್ಕೊಳ್ತೀವಿ. ದಿವಸ ದಿವಸ ಮಾಡ್ತಾ ಒಂದು 5,000ಕ್ಕೆ ಮುಟ್ಟಬೇಕು ಅಂತ ಇದ್ದೀವಿ ನಾವು. ಸೊ ಅದ್ರ ಮುಖಾಂತರ ನಂತರ ಏನು ಮಾಡಬೇಕು ಅಂತ ಮುಂದೆ ನಾವು ತೀರ್ಮಾನ ಮಾಡ್ತೀವಿ. ಇಲ್ಲ, ಅದ್ರ ಬಗ್ಗೆ ಅಂತ ಹೇಳಿದ್ರೆ ನೋಡಿ, ಈಗ ಎಲ್ಲೂ ಯಾವುದೇ ಈಗ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಲಕ್ಷಗಟ್ಟಲೆಯಲ್ಲಿ ಇದು ಈ ಕೋವಿಡ್ ಅಂದರೆ ಕೊರೋನಾ ಬಂದಿರೋದು ಆಗಿದೆ. ಎಲ್ಲೂ ಕೂಡ ಆ ಥರ ಎಲ್ಲೂ ನಡೆದಿಲ್ಲ. ಯಾಕೆಂದರೆ ಇದು ಓಮಿಕ್ರಾನ್ ಬಂತಲ್ಲ, ಓಮಿಕ್ರಾನ್ ಬಂದಾಗ ಕೂಡ ಅದೇ ರೀತಿ ಬಂದು ಹೋಯ್ತದು. ಸೊ ಇದು ಇನ್ಫೆಕ್ಷನ್ ಕೇಸಸ್ ಜಾಸ್ತಿ ಆಗೋದಿರ್ತದೆ. ಆದರೆ ಅದರ ಮುಖಾಂತರ ಇಲ್ಲಿ ಬೇಕಾದ್ರೆ ಹೇಳ್ತೀನಿ, ಗೌರ್ಮೆಂಟ್ ಆಫ್ ಇಂಡಿಯಾ ಫಿಗರ್ಸ್ ಹೇಳಿದ್ರೆ ಅಮೇರಿಕಾದಲ್ಲಿ 9,85,000 ಜನ ಕೋವಿಡ್ ಪಾಸಿಟಿವ್ ಆಗಿದ್ದಾರೆ. ಆಯಿತಾ? ಅಲ್ಲಿ ಅದು ಆ್ಯಕ್ಟಿವ್ ಕೇಸಸ್ ಈಗ ಇರುವಂಥದ್ದು. ಬ್ರೆಜಿಲಲ್ಲಿ 11,73,000 ಇದ್ದಾರೆ. ಮೆಕ್ಸಿಕೋಲಿ 4,14,000. ವಿಯೆಟ್ನಾಮಲ್ಲಿ 9,39,000. ಸೊ ಈ ಥರ ಜರ್ಮನಿಲಿ 3,00,000. ಈ ಥರ ಭಾಳಷ್ಟು ಕಡೆ ಈಗಾಗಲೇ ಇದು ಈ ಒಂದು ಪರ್ಟಿಕ್ಯುಲರ್ ಏನು ಸ್ಟ್ರೇನ್ ಇದೆ ಅದು ವ್ಯಾಪಕವಾಗಿ ಹೋಗಿದೆ. ಆದರೆ ಇದು ಹಿಂದೆ ಆದಂಥ COVID-1 ಮತ್ತು COVID-2 ಎಲ್ಲ ಆಯ್ತಲ್ಲ, ಆ ಥರ ಪರಿಸ್ಥಿತಿ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಸೊ ಅದಕ್ಕೆ ಅನಾವಶ್ಯಕವಾಗಿ ಬೇರೆ ಬೇರೆ ನಿಬಂಧನೆಗಳು ಆಗ್ತಕ್ಕಂಥದ್ದಕ್ಕೆ ಕೇಂದ್ರ ಸರ್ಕಾರ ಕೂಡ ಏನು ಹೇಳಿಲ್ಲ. ಮತ್ತು ನಾವು ಅವ್ರಿಗೆ ಕೇಳಿದ್ದೇವೆ, ಅವ್ರ ಮುಂದೆ ನಿಮಗೆ ತಿಳಿಸ್ತೀವಿ ಆ ಥರ ಇದ್ದರೆ ಅಂತ ನಾನು ಸ್ಪೆಸಿಫಿಕ್ ಆಗಿ ಕೇಳಿದೆ. ಈಗ ಅಂತಾರಾಷ್ಟ್ರೀಯ ಏನು ಟ್ರಾವೆಲರ್ಸ್ ಇರ್ತಾರೆ, ಬೇರೆ ಬೇರೆ ರಾಷ್ಟ್ರಗಳಿಂದ ಬರ್ತಾರೆ ನಮ್ಮ ರಾಜ್ಯಕ್ಕೆ, ಅದರ ಬಗ್ಗೆ ಏನು ಮಾಡಬೇಕು ಅಂತ. ಸೊ ಅವರು ಅದರ ಬಗ್ಗೆ ಏನು ಈಗಿನ ಸಂದರ್ಭದಲ್ಲಿ ಯಾವುದೇ ರೀತಿಯ ನಿಬಂಧನೆಗಳು ಏನಿಲ್ಲ. ಮತ್ತು ಬಾರ್ಡರ್ ಏರಿಯಾಗಳಲ್ಲಿ ಈಗ ಕೇರಳ, ತಮಿಳುನಾಡು, ಕರ್ನಾಟಕ, ಗೋವಾ ಇಲ್ಲೆಲ್ಲ ಈ ಬಾರ್ಡರ್ಸಲ್ಲಿ ಏನು ಮಾಡಬೇಕು ಅಂತ ನಾವು ಕೇಳಿದ್ದೀವಿ. ಸೊ ಅದ್ರ ಬಗ್ಗೆ ಯಾವುದೇ ರೀತಿಯ ಈಗ ಸದ್ಯಕ್ಕೆ ಏನೂ ನಿಬಂಧನೆಗಳಿಲ್ಲ. ಇದನ್ನು ನಾವು ಮುಖ್ಯವಾಗಿ ನಮ್ಮಲ್ಲಿ ಎಲ್ಲ ರೀತಿಯ ಇದಕ್ಕೆ ಅವರಿಗೆ ಚಿಕಿತ್ಸೆ ನೀಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಪ್ರಿಪರೇಷನ್ ಮಾಡ್ಕೊಂಡು, ಎಲ್ಲ ಅವಶ್ಯಕತೆ ಇರುವಂಥ ಔಷಧಿಗಳು, ಅವಶ್ಯಕತೆ ಇರತಕ್ಕಂಥ ಆಕ್ಸಿಜನ್ ಸಪ್ಲೈ, ಅವಶ್ಯಕ ಇರುವಂಥ ICUಗಳು, ವೆಂಟಿಲೇಟರ್ಸು, ಬೆಡ್ಸು, ಇದೆಲ್ಲ ಕೂಡ ಮಾಡ್ಕೊಂಡಿರಬೇಕು. ಯಾರಿಗೆ ಮತ್ತು ಟೆಸ್ಟಿಂಗನ್ನು ಹೆಚ್ಚು ಮಾಡ್ಕೊಳ್ಬೇಕು.
ಈ ರೀತಿಯಾದಂಥ ಒಂದು ಕ್ರಮಗಳು ತಗೊಂಡು ಮುಂದುವರಿಸಿ ಅಂತ ಹೇಳಿದ್ದಾರೆ. ಸೊ ಅದರಿಂದ ಜನ ತಮ್ಮ ಕೆಲಸ ಕಾರ್ಯಗಳು ಮಾಡ್ಕೊಂಡಿರಲಿ, ಓಡಾಡ್ಕೊಂಡಿರಲಿ, ಮತ್ತು ಯಾವುದೇ ಒಂದು ನಾವು ಆಚೆ ಹೋಗಬಾರ್ದು, ಓಡಾಡಬಾರ್ದು ಅಂತ ಏನು ಆ ಥರದ್ದು ಏನೂ ಇಲ್ಲ. ದಯವಿಟ್ಟು ನಿಮ್ಮ ಸಹಜ ಒಂದು ಜೀವನ ನಡೆಸ್ಕೊಂಡು ಹೋಗಿ. ಏನೋ ಸ್ವಲ್ಪ ಈಗ ನಮ್ಮ ಅಡ್ವೈಸರಿ ಪ್ರಕಾರ ಈ ಹೆಚ್ಚು ಜನಜಂಗಳು ಇರ್ತಕ್ಕಂಥ ಪ್ರದೇಶಗಳಲ್ಲಿ ನೀವು ಮಾಸ್ಕ್ ಹಾಕೊಂಡ್ರೆ ಒಳ್ಳೆಯದು, ಖಂಡಿತವಾಗಿ ಒಳ್ಳೆಯದು. ವಯಸ್ಸಾಗಿರೋಂತೂ ಕಂಪಲ್ಸರಿ ಹಾಕೊಂಡ್ಬಿಟ್ರೆ ಒಳ್ಳೆಯದು. ನಾವು ನಮ್ಮ ಅಡ್ವೈಸರಿ ಪ್ರಕಾರ ಅಬವ್ 60 ಹಾಕೊಂಡ್ಬಿಟ್ರೆ ಒಳ್ಳೆಯದು. ಸೊ ಈ ಥರ ಎಲ್ಲ ನೀವು ಅದೆಲ್ಲ ನೋಡಿದ್ದೀರಾ. ಸೊ ಇದನ್ನು ಇಷ್ಟು ಮಟ್ಟಿಗಿದೆ. ಮುಂದೆ ನಾವು ಬೇರೆ ಏನಾದರೂ ಹೊಸ ತೀರ್ಮಾನಗಳು ಬರುವಂಥ ಸನ್ನಿವೇಶ ಬಂದರೆ ಅವಾಗ ನಾವು ಅದನ್ನು ಹೇಳ್ತೀವಿ. ಜಿನೋಮ್ ಸೀಕ್ವೆನ್ಸಿಂಗ್ ಅಂತ ಹೇಳಿದ್ರೆ, ಜಿನೋಮ್ ಸೀಕ್ವೆನ್ಸಿಗೆ ಕಳಿಸ್ಬೇಕು ಅಂತ ಹೇಳಿದ್ರೆ ಮಿನಿಮಮ್ 50 ಸ್ಯಾಂಪಲ್ಸ್ ಬೇಕು. ಸೊ ಇದನ್ನು ಸೇರಿಸಿ ಅದನ್ನು ನಾವು ಕಳಿಸ್ತೀವಿ. ಈಗ ಇದಕ್ಕೆ ಜಿನೋಮ್ ಸೀಕ್ವೆನ್ಸಿಗೆ ನಾವು ಇದನ್ನು ಹೋಗಿದೆ, ಈಗ ಇದನ್ನು ಕಳಿಸಿದ್ದೀವಿ. ಸೊ ಅವ್ರು ಇನ್ನು ಸ್ವಲ್ಪ ಸ್ಯಾಂಪಲ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ. ಅದು ಕೊಟ್ಟು ಕಳಿಸಿದ ಮೇಲೆ ಅವ್ರು ಕೂಡಲೇ ಅದನ್ನು ಮಾಡಿಕೊಡ್ತಾರೆ. ನಮ್ಮಲ್ಲಿ ಕರ್ನಾಟಕದಲ್ಲಿ ಒಂದು, ಮಹಾರಾಷ್ಟ್ರದಲ್ಲಿ ಒಂದು, ಆಮೇಲೆ ಕೇರಳದಲ್ಲಿ ಹೆಚ್ಚಾಗಿದೆ, ಆಮೇಲೆ ಗೋವಾದಲ್ಲಿ ಡೆತ್ಸ್ ಆಗಿಲ್ಲ. JN.1 ವೇರಿಯಂಟ್ ಅಂತ ಪ್ರೂವ್ ಆಗಿದೆ. 18 ಕೇಸಸ್ ಆಗಿದೆ JN.1. ಅವರೆಲ್ಲರಿಗೂ ಕೂಡ ಟೆಸ್ಟ್ ಮಾಡ್ಕೊಂಡಿರ್ತಾರೆ. ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನಮ್ಮಲ್ಲಿ ನೋಡಿ, ಈಗ ಫಿಗರ್ಸ್ ಕೇಂದ್ರ ಸರ್ಕಾರ ಕೊಟ್ಟಿರೋದು ದೇಶದಲ್ಲಿ ಹೈಯೆಸ್ಟ್ ನಾವೇ ಮಾಡಿರೋದು. 1122 ಟೆಸ್ಟಿಂಗ್ ಲಾಸ್ಟ್ 24 ಅವರ್ಸಲ್ಲಿ. ಕೇರಳ 1094, ಆಮೇಲೆ ತಮಿಳುನಾಡು 318, ತೆಲಂಗಾಣ 319. ಎಲ್ಲ ದಕ್ಷಿಣ ರಾಜ್ಯಗಳೇ ಮುಂದೆ ಇದ್ದಾರೆ, ಮಿಕ್ಕಿದವರೆಲ್ಲ ಕಮ್ಮಿನೇ. ಟೆಸ್ಟಿಂಗ್ ರಿಕ್ವೈರ್ಮೆಂಟ್ ಇದೆ ನಮಗೆ. ಅದರಿಂದ ನಾನು ಹೇಳಿದಾಗೆ ಶನಿವಾರ ಅಷ್ಟೊತ್ತಿಗೆ ನಮಗೆ ಪೂರ್ತಿಯಾದಂಥ ಒಂದು ಸರಬರಾಜು ಆಗ್ತದೆ. RT-PCR ಮತ್ತು ಮುಖ್ಯವಾಗಿ ಈ VTM ಅಂತ ಬರ್ತದೆ, ಆ ಒಂದು ಟ್ಯೂಬ್ ಇರ್ತದೆ, ವಾಯಲ್ಲು ಟೆಸ್ಟ್ ಮಾಡಿದ್ರೆ ಒಳಗೆ ಹಾಕೋಬೇಕಲ್ಲ, ಅದು ಬೇಕು ನಮಗೆ. ಅದು ಕಮ್ಮಿ ಇರೋದ್ರಿಂದ ಅದು ಶನಿವಾರ ಅಷ್ಟೊತ್ತಿಗೆ ಅದು ಎಲ್ಲ ಬರ್ತದೆ. ಸೊ ನಾವು ಅದರ ಮುಖಾಂತರ ಶನಿವಾರ ಅಷ್ಟೊತ್ತಿಗೆ ಎಲ್ಲ ರೀತಿಯ ಒಂದು ಕನಿಷ್ಠ 5,000 ಮುಟ್ಟಬೇಕು ಅಂತ ನಮ್ಮ ಉದ್ದೇಶ ಇದೆ. ಔಷಧಿಗೆ ಎಲ್ಲ PPE ಕಿಟ್ಸು, ಮಾಸ್ಕು, ಅದೆಲ್ಲ ಕೂಡ ನಮಗೆ ಅದೊಂದು ಇದನ್ನು ಮಾಡ್ತಾ ಇದ್ದೀವಿ. ಈಗ ಇರುವಂಥದ್ದು ಸ್ಟಾಕ್ಗಳು ಇದೆ. ಅದು ಇನ್ನೂ ನಮ್ಗೆ 1 ತಿಂಗಳಿಗೆ ಮತ್ತು ಅದರ ನಂತರ 3 ತಿಂಗಳಿಗೆ ಈ ಥರ ಒಂದು 2 ಪ್ಲ್ಯಾನ್ ಮಾಡ್ಕೊಳ್ತೀವಿ. 1 ತಿಂಗಳಿಗೆ ಎಷ್ಟು ಬೇಕಾಗ್ತದೆ, 3 ತಿಂಗಳಿಗೆ ಎಷ್ಟು ಬೇಕಾಗ್ತದೆ ಅಂತ. ಅದೆಲ್ಲ ಕೂಡ ನಾಳೆ CM ಅವ್ರ ಜೊತೆನೂ ಕೂಡ ಡಿಸ್ಕಸ್ ಮಾಡಿ ಅದನ್ನು ನಾವು ತೀರ್ಮಾನ ಮಾಡ್ತೀವಿ. ನಮ್ಮಲ್ಲೆಲ್ಲ RT-PCR ಎಲ್ಲ ಫ್ರೀನೇ ತಾನೆ, ಅದಕ್ಕೆ ದರ ನಮ್ಮಲ್ಲಿ ಫ್ರೀ ಇರ್ತದೆ. ಪ್ರೈವೇಟ್ ಆಸ್ಪತ್ರೆಯಲ್ಲಿ ಕೂಡ ಅವರು ಹಳೆ ಹಿಂದಿನ ಮಾರ್ಗಸೂಚಿ ಇರ್ಬೋದು. ಪ್ರೈವೇಟ್ ಅವ್ರದ್ದು ಸಣ್ಣಪುಟ್ಟ ಸಮಸ್ಯೆಯಿಂದ ಹಾಸ್ಪಿಟಲ್ ಅಡ್ಮಿಟ್ ಆಗೋರ್ಗು ಅದನ್ನ ಟೆಸ್ಟ್ ಮಾಡ್ತಾರೆ, ಕೋವಿಡ್ ಟೆಸ್ಟ್ ಮಾಡ್ತಾರೆ. ಅವ್ರಿಗೂ ನೀವು ರೇಟ್ ಫಿಕ್ಸ್ ಮಾಡಿದ್ರೆ ಬೆಟರ್ ಅನ್ಸಲ್ಲ ಸರ್. ನಾಳೆ ಹೇಗೋ ಟೆಕ್ನಿಕಲ್ ಕಮಿಟಿ ಎಲ್ಲ ಸೇರ್ತಾರೆ. ಸೊ ಅದನ್ನೆಲ್ಲ ಪಾಯಿಂಟ್ಸ್ ನೋಡಿ ಚರ್ಚೆ ಮಾಡ್ತೀವಿ. CM ಸಾಹೇಬ್ ಅವರು ಬರ್ತಾರೆ, ತಾಂತ್ರಿಕ ಸಲಹಾ ಸಮಿತಿಯವರು, CM ಅವರು ಅವ್ರನ್ನೆಲ್ಲ ಜೊತೆ ಚರ್ಚೆ ಮಾಡೋಣ CM ಹೇಳಿದ್ದಾರೆ. ಸೊ ತಾಂತ್ರಿಕ ಸಲಹಾ ಸಮಿತಿ ಮತ್ತು ನಾವೆಲ್ಲ ಇರ್ತೀವಿ. ಸೊ ಅಲ್ಲಿ ಬೇರೆ ಬೇರೆ ಏನೇನಿದೆ ಈ ವಿಚಾರಗಳೆಲ್ಲ ಒಂದು ಫೈನಲೈಸ್ ಮಾಡ್ಕೊಳ್ತೀವಿ. ಅದೇ ಈಗ ನಮ್ಮಲ್ಲಿ ಅಧ್ಯಯನ ಅಂತ ಹೇಳಿದ್ರೆ ನೋಡಿ, ಕೇಂದ್ರ ಸರ್ಕಾರ ಹತ್ರ ಎಲ್ಲ ಸಂಸ್ಥೆಗಳಿದೆ, ಅಧ್ಯಯನ ಮಾಡೋ ಸಂಸ್ಥೆಗಳು, ಮತ್ತು ನಮ್ಮಿಂದ ಏನೇನು ಮಾಹಿತಿಗಳು ನಾವು ಅವ್ರಿಗೆ ಕೊಡಬೇಕಾಗ್ತದೆ ಎಲ್ಲವನ್ನು ಕೂಡ ನೀಡ್ತೀವಿ. ನಮ್ಮಲ್ಲಿ ಜೀನೋಮ್ ಸೀಕ್ವೆನ್ಸಿಂಗ್ ಮಾಡೋದು ಮುಖ್ಯ. ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು ನಾವು. ಅದು ನಮ್ಮ ಒಂದು ಮುಖ್ಯ ಗುರಿ ಆಗ್ತದೆ. ಇಲ್ಲ, ಬೇರೆ ಇನ್ನೇನು ಸೂಚನೆ ಏನಿಲ್ಲ. ಅವರು ಅದೇ ಹೇಳ್ತಾ ಇದ್ದಾರೆ, ಯಾರು ಪ್ಯಾನಿಕ್ ಆಗೋದು ಬೇಡ, ಭಯ ಪಡೋದು ಬೇಡ, ಇದಾಗಲೇ ಬೇರೆ ಬೇರೆ ರಾಷ್ಟ್ರಗಳು ಬಂದಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಇದು ನಮ್ಮ ದೇಶಕ್ಕೆ ಇವಾಗ ಕಳೆದ ಒಂದೆರಡು ತಿಂಗಳಿಂದ ಎಂಟ್ರಿ ಆಗಿದೆ. ಸೊ ಅದರಿಂದ ಇದು ನೀವು ನಿಮ್ಮ ಇದನ್ನು ಏನು
ಪ್ರಿಪರೇಷನ್ ಮಾಡ್ಕೊಂಡಿರಿ. ಆಮೇಲೆ ಕೇಸಸ್ ಹೆಚ್ಚಾದರೆ ಅವಾಗ ಅವ್ರಿಗೆ ಟ್ರೀಟ್ಮೆಂಟ್ ಆಗ್ಬಿಡ್ಬೇಕು, ಬೇರೆ ಇನ್ನೇನು ಸಮಸ್ಯೆ ಏನಾಗೋದಿಲ್ಲ ಅಂತ ಅವರ ಅಭಿಪ್ರಾಯ ಇದೆ, ಕೇಂದ್ರ ಸರ್ಕಾರದ ಅಭಿಪ್ರಾಯ ಇದೆ. ಇಲ್ಲ, ಇದು ಸ್ಕ್ರೀನಿಂಗ್ ಆ ಥರ ಮಾಡೋದಕ್ಕೆ ಎಲ್ಲೂ ಕೂಡ ಮಾಡ್ತಕ್ಕಂಥದ್ದಕ್ಕಿಲ್ಲ. ಗಡಿ ಭಾಗಗಳು ನಾನು ಅದನ್ನು ಸ್ಪೆಸಿಫಿಕ್ ಆಗಿ ಕೇಳಿದೆ. ಅದರಿಂದ ಗಡಿ ಭಾಗಗಳಲ್ಲಾಗಲಿ ಏರ್ಪೋರ್ಟ್ಗಳಲ್ಲಾಗಲಿ ಎಲ್ಲೂ ಕೂಡ ಸ್ಕ್ರೀನಿಂಗ್ ಮಾಡೋದಕ್ಕೆ ಏನೂ ಇಲ್ಲ. ಯಾರಾದರೂ ಸಿಮ್ಟಮ್ಸ್ ಇದ್ದರೆ, ಸಿಮ್ಟಮ್ಯಾಟಿಕ್ ಕೇಸಸ್ ಇದ್ದರೆ ಅದ್ರ ಬಗ್ಗೆ ನೀವು ನೋಡ್ಬೋದು ಅಂತ ಹೇಳಿದ್ದಾರೆ. ಅದೇ ನೋಡೋಣ, ಯಾಕಂದರೆ ಇನ್ನೂ ನಾಳೆ ಮತ್ತೆ ಮೀಟಿಂಗ್ ಇರ್ತದೆ. ಶನಿವಾರ ಅಷ್ಟೊತ್ತಿಗೆ ನಮಗೆ ನಮ್ಮ ಟೆಸ್ಟಿಂಗ್ ಹೆಚ್ಚಾದ ಮೇಲೆ ಅವಾಗ ಏನಾಗುತ್ತೆ, ನಾವು ಮುಂದೆ ಏನು ಕ್ರಮ ತೊಗೊಳ್ಬೇಕು ಅಂತ ನಾವು ಅವಾಗ ಯೋಚನೆ. ಯಾಕಂದರೆ ಬಾರ್ಡರ್ ಏರಿಯಾಗಳು ಜಾಸ್ತಿ ಟೆಸ್ಟ್ ಮಾಡಿಸಿ ಕೇಳಿದ್ದೀವಿ. ನಮ್ಮ ದಕ್ಷಿಣ ಕನ್ನಡ, ಕೊಡಗು, ಚಾಮರಾಜನಗರ, ಮೈಸೂರು ಈ ಜಿಲ್ಲೆಗಳಿಗೆ ಹೆಚ್ಚು ಟೆಸ್ಟ್ ಮಾಡೋದಕ್ಕೆ ನಾವು ಅವ್ರಿಗೆ ಹೇಳ್ತೀವಿ. ಸೊ ಅದರಿಂದ ಅದ್ರ ಮುಖಾಂತರ ನಮ್ಗೆ ಇನ್ನೂ ಮಾಹಿತಿಗಳು ಹೆಚ್ಚಾಗ್ತದೆ. ಆವಾಗ ನಂತರ ನಾವು ಅದರ ಬಗ್ಗೆ ಏನು ಕ್ರಮ ತೊಗೊಳ್ಬೇಕು ನಾವು ಅವಾಗ ತೀರ್ಮಾನ ಮಾಡ್ತೀವಿ. ಈಗ ಸದ್ಯಕ್ಕೆ ಯಾವುದೇ ರೀತಿಯ ನಿಬಂಧನೆಗಳಿಲ್ಲ. ಮಾಸ್ಕ್ ಹಾಕೊಳ್ಳೋದು ಎಲ್ರಿಗೂ ಒಳ್ಳೆಯದೇ. ಮಾಸ್ಕ್ ಬಗ್ಗೆ ಅದು ಖಂಡಿತ ಒಳ್ಳೆಯದೇ. ಮತ್ತು ಅದರಲ್ಲೂ ಕೂಡ ಕ್ರೌಡೆಡ್ ಪ್ಲೇಸಸ್, ಎಲ್ಲಿ ಹೆಚ್ಚು ಜನ ಇರುವಂಥ ಪ್ರದೇಶಗಳಲ್ಲಿ ಖಂಡಿತವಾಗಿಯೂ ಮಾಸ್ಕ್ ಹಾಕೊಳ್ಳೋದು ಎಲ್ರಿಗೂ ಒಳ್ಳೆಯದು. ಅದು ಖಂಡಿತವಾಗಿಯೂ ನಾವು ನಮ್ಮ ಅಡ್ವೈಸರಿಲಿ ಕೂಡ ಅದನ್ನು ಕಳಿಸ್ಕೊಡೋಣ ಫಾರ್ ಎವ್ರಿಬಡಿ. ಕ್ರೌಡೆಡ್ ಏರಿಯಾದಲ್ಲಿ ಎಲ್ಲರೂ ಕೂಡ ಮಾಸ್ಕ್ ಹಾಕೊಂಡ್ರೆ ಅದು ಮಾಸ್ಕ್ ಹಾಕೊಳ್ಳೋದು ನಾವು ಅಡ್ವೈಸ್ ಮಾಡ್ತೀವಿ ಅಂತ ಹೇಳ್ಬಿಡೋಣ. ಬಿಕಾಸ್ ಅದು ಖಂಡಿತವಾಗಿಯೂ ಒಳ್ಳೆಯದೇ. ಹೌದು ಹೌದು. JN ಅದೊಂದು ಸಬ್ ವೇರಿಯಂಟ್ ಅಂತ ಹೇಳಿದ್ರು, ಸ್ಪೆಸಿಫಿಕ್ ಆಗಿ ಹೇಳಿದ್ರು. JN1 ಅದು ಈ ಒಮಿಕ್ರಾನ್ನಿಂದ ಇನ್ನೊಂದು BA.2.86 ಅಂತ ಏನಿದೆ, ಅದು ಒಮಿಕ್ರಾನ್ನಿಂದ ಬಂದಿರುವಂಥ ಒಂದು ಮ್ಯೂಟೇಷನ್ನು. ಅದರ ನಂತರ ಇದು ಅದರಿಂದ ಮುಂದುವರೆದು ಬಂದಿದೆ JN1. ಸೊ ಒಮಿಕ್ರಾನ್ ಇದರಿಂದ ಬಂದಿರತಕ್ಕಂಥದ್ದು. ಇಲ್ಲೇ ನೋಡಿ, ಪ್ರೈಮರಿಲಿ ಸಬ್ ವೇರಿಯಂಟ್ಸ್ ಆಫ್ ಒಮಿಕ್ರಾನ್. ಸೊ BA.286.1 ಅಂತ ಏನಿದೆ, ಅದರ ನಂತರ ಇದು ಬಂದಿರೋದು ಆಗಸ್ಟ್ ತಿಂಗಳಲ್ಲಿ. ಇದು JN.1 ಪ್ರಥಮವಾಗಿ ನೋಡಿದ್ರು ಲಕ್ಸಂಬರ್ಗಲ್ಲಿ. ದಿಸ್ ಕ್ಯಾನ್ ಎಫೆಕ್ಟ್ ಎವ್ರಿಬಡಿ. ಇದೇನು ಅದು ನ್ಯಾಚುರಲಿ ಕೋವಿಡ್ ಆದ್ಮೇಲೆ ಅವರೆಲ್ಲ ಐಸೋಲೇಟ್ ಮಾಡ್ಕೊಳ್ತಾರೆ ಆಸ್ ಪರ್ ಪ್ರೋಟೋಕಾಲ್. ಅವರು ಫ್ಯಾಮಿಲಿ ಮೆಂಬರ್ಸು, ಈಗ ನಾವು ಇದಕ್ಕೆ ಹೋಗೋ ಅವ್ರ ಫ್ಯಾಮಿಲಿ ಮೆಂಬರ್ಸು ಅವ್ರ ಜೊತೆಲಿ ಯಾರು ಇರ್ತಾರೆ ಅವ್ರಿಗೆಲ್ಲ ಟೆಸ್ಟ್ ಆಟೋಮೆಟಿಕಾಗಿ ಮಾಡ್ತಾರೆ, ಚೆಕ್ ಮಾಡ್ಕೊಳ್ತಾರೆ. ಅವ್ರಿಗೆಲ್ಲ ಸಿಂಪ್ಟಮ್ಸ್ ಇದ್ರೆ ನೋಡ್ತಾರೆ, ಅವ್ರು ಸ್ವಲ್ಪ ದಿವಸ ಐಸೋಲೇಟ್ ಮಾಡ್ಕೊಳ್ತಾರೆ. ಅದು ಪ್ರತಿಯೊಂದು ಕೇಸ್ಗೂ ಕೂಡ ಅಪ್ಲೈ ಆಗ್ತದೆ. ಇನ್ನು ನಾವು ಅದಕ್ಕೆಲ್ಲ ಹೋಗಿಲ್ಲ, ಯಾಕಂದರೆ ಕ್ವಾರಂಟೈನ್ ಇದು ಭಾಳ ವೇಗವಾಗಿ ಹರಡುವಂಥ ಒಂದು ಇದಾಗಿರೋದ್ರಿಂದ ನಾವು ಖಂಡಿತವಾಗಿಯೂ ಕ್ವಾರಂಟೈನ್ ಬಗ್ಗೆ ಇನ್ನೂ ಹೆಚ್ಚು ಕೇಸಸ್ ಆಗುತ್ತಾರೆ ಪ್ರಾರಂಭ ಆದರೆ, ಹಾಸ್ಪಿಟಲೈಸೇಷನ್ ಹೆಚ್ಚಾಗುತ್ತಾರೆ ಪ್ರಾರಂಭ ಆದರೆ, ಸಿವಿಯಾರಿಟಿ ಹೆಚ್ಚಾಗುತ್ತಾರೆ ಪ್ರಾರಂಭ ಆದರೆ, ಆವಾಗ ನಾವು ಆ ಒಂದು ಕ್ರಮಗಳು ತೊಗೊಳ್ತಕ್ಕಂಥ ಬಗ್ಗೆ ಯೋಚನೆ ಮಾಡ್ಬೋದು. ಈಗ ಭಾಳಷ್ಟು ಜನ ಆಲ್ಮೋಸ್ಟ್ 90%, ಕೇರಳದಲ್ಲೂ ಕೂಡ ಮೋರ್ ದೆನ್ 90% ಎಲ್ಲ ಹೋಮ್ ಐಸೋಲೇಷನಲ್ಲಿದ್ದಾರೆ. ಯಾರು ಅದೇನು ಪ್ರೋಟೋಕಾಲ್ ಇರ್ತದಲ್ಲ, 12 days. ಆ ಥರದ್ದೇನಿಲ್ಲ ಸದ್ಯಕ್ಕೆ, ಏನಿಲ್ಲ. ಯಾವ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಆಗಲಿ, ಯಾರೇ ಬರೋರಾಗಲಿ, ಯಾವುದು ಟೆಸ್ಟಿಂಗ್ ಇಲ್ಲ, ಸ್ಕ್ರೀನಿಂಗ್ ಇಲ್ಲ, ಏನಿಲ್ಲ. ಓಕೆ. ಗೋವಾದಲ್ಲಿ ಅವರು ಯಾರು ಆ ಥರ ಇಲ್ಲ ಸದ್ಯಕ್ಕೆ, ಯಾವುದೂ ಇಲ್ಲ. ಸ್ಕ್ರೀನಿಂಗ್ ಸದ್ಯಕ್ಕೆ ಎಲ್ಲೂ ಮಾಡ್ತಾ ಇಲ್ಲ. ಓನ್ಲಿ ಆಮೇಲೆ ಫೀವರ್ಸ್ ಸಿಂಪ್ಟಮ್ಸ್ ಇದ್ದರೆ ಅಂಥವ್ರಿಗೆ ಮಾತ್ರ ಟೆಸ್ಟ್ ಮಾಡ್ತೀವಿ ಹೊರತು ಸ್ಕ್ರೀನಿಂಗ್ ಎಲ್ಲೂ ಮಾಡ್ತಾ ಇಲ್ಲ. ಪ್ರೈಮರಿ ಸ್ಕ್ರೀನಿಂಗ್ ಇಲ್ಲ. ಅವರು ಹೋಮ್ ಐಸೋಲೇಷನ್ಗೆ ಹೋಗ್ಬಿಡ್ಬೇಕಲ್ಲ, ಫ್ಯಾಮಿಲಿ ಎಲ್ಲ ಹೋಮ್ ಐಸೋಲೇಷನ್ ಇರಬೇಕು. ಓಕೆ, ಥ್ಯಾಂಕ್ ಯು.
ಕೊರೋನಾಗೆ ರಾಜ್ಯದಲ್ಲಿ ಒಂದು ಬಲಿ. ಈ ಬಗ್ಗೆ ಆರೋಗ್ಯ ಸಚಿವರೇ ಮಾಹಿತಿಯನ್ನು ನೀಡಿದ್ದಾರೆ. 64 ವರ್ಷದ ವ್ಯಕ್ತಿ ಕೊರೋನಾ ಸೋಂಕಿಗೆ ಬಲಿಯಾಗಿದ್ದಾರೆ. ಡಿಸೆಂಬರ್ 15ರಂದು 64 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಚಾಮರಾಜಪೇಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ವ್ಯಕ್ತಿ ಸಾವನ್ನಪ್ಪಿರೋದು. ಚಾಮರಾಜಪೇಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ. 64 ವರ್ಷ ವಯಸ್ಸವರಿಗೆ. ಆದರೆ ಇದು JN.1 ಅನ್ನೋ ಬಗ್ಗೆ ಇನ್ನೂ ಮಾಹಿತಿ ಇರಲಿಲ್ಲ. ಮೃತ ವ್ಯಕ್ತಿಗೆ ಹಲವು ಕಾಯಿಲೆಗಳಿದ್ವು. ಆಲ್ರೆಡಿ ಅವರಿಗೆ ಒಂದಷ್ಟು ಸಮಸ್ಯೆಗಳಿತ್ತು, ಆರೋಗ್ಯ ಸಮಸ್ಯೆಗಳು. ನ್ಯೂಮೋನಿಯಾ ಬಂದು ಅವರು ಮೃತಪಟ್ಟಿದ್ದಾರೆ ಅನ್ನೋದು ಸದ್ಯಕ್ಕೆ ಆರೋಗ್ಯ ಸಚಿವರು ಕೊಟ್ಟಿರುವಂತಹ ಮಾಹಿತಿ. ಕರ್ನಾಟಕದ ಇದುವರೆಗೂ ಒಂದಾಗಿದೆ. ಅವರು 64 ವರ್ಷ ಇರುವಂತ ಒಬ್ಬ ಮಹಿಳೆ, ಮೇಲ್ ಪುರುಷ. ಅದು 3 ದಿವಸ ಆಯ್ತಾ? 15 ಡಿಸೆಂಬರ್ 5 ದಿವಸ ಆಯ್ತು ಇವತ್ತಕ್ಕೆ. 5 ಮೇಲು ಅವರೊಬ್ಬರು ತೀರೋಗಿದ್ದಾರೆ. ಅವ್ರಿಗೆ JN.1 ಅಂತ ನಮ್ಗೆ ಇದನ್ನು ಗೊತ್ತಾಗಿಲ್ಲ. ಆದರೆ ಅದು ಏನಂತ ಹೇಳಿದ್ರೆ ಅವ್ರಿಗೆ ತೀರೋಗಿರೋದು ಕಾರಣಗಳು, ಅವ್ರಿಗೆ ಹಾರ್ಟ್ ಫೇಲಿಯರ್ ಆಗಿತ್ತು, ಪಲ್ಮನರಿ ಇದು TB ಇನ್ಫೆಕ್ಷನ್ ಆಗಿತ್ತು. ಅವ್ರಿಗೆ ಬೇರೆ ಬೇರೆ ಹಲವಾರು, ಇಲ್ಲಿ ಬೇಕಾದ್ರೆ ಓದ್ಬಿಡ್ತೀನಿ. ಅವ್ರಿಗೆ ತೀರೋಗಿರೋದು, ಅವ್ರಿಗೆ ಒಂದು ಹೈಪರ್ ಟೆನ್ಷನ್ ಇತ್ತು, ಆಮೇಲೆ ಲಂಗ್ ಡಿಸೀಸ್ ಇತ್ತು, ಬ್ರಾಂಕಿಯಲ್ ಆಸ್ತಮಾ ಇತ್ತು, ಮತ್ತು ಪಲ್ಮನರಿ TB ಇತ್ತು, ಆಮೇಲೆ ಹಾರ್ಟ್ ಫೇಲಿಯರ್ ಆಯಿತು. ಅವ್ರಿಗೆ ಹಾರ್ಟ್ ಫೇಲಿಯರ್, ಕಾರ್ಡಿಯಕ್ ಅರಿಥ್ಮಿಯಾ ಎಲ್ಲ ಇತ್ತು. ಸೊ ಕಾರ್ಡಿಯೋಜೆನಿಕ್ ಶಾಕ್ ಆಗಿತ್ತು. ಸೊ ಆಲ್ಸೋ ಈ COVID-19 ಕೂಡ ಪಾಸಿಟಿವ್ ನ್ಯೂಮೋನಿಯಾ ಇತ್ತು ಅವ್ರಿಗೆ. ಅದು ಕೂಡ ಬಂದಿದೆ. ಮಲ್ಲಿಗೆ ಆಸ್ಪತ್ರೆ ತೀರೋದ್ರು ಅವರು. ನೇಟಿವ್ ಚಾಮರಾಜಪೇಟೆ. ನಾಳೆ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಸಿಎಂ ಸಭೆಯನ್ನ ನಡೆಸಲಿದ್ದಾರೆ. ಕೊರೋನಾ ನಿಯಂತ್ರಣ ಸಂಬಂಧ ಸಿದ್ದರಾಮಯ್ಯ ಸಭೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈ ಹೇಳಿಕೆಯನ್ನು ನೀಡಿದ್ದಾರೆ. ಸಿಎಂ ನಾಳೆ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ತಾಂತ್ರಿಕ ಸಲಹಾ ಸಮಿತಿಯ ತಜ್ಞರು ಬರ್ತಾರೆ. ನಾಳೆ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರ ಜೊತೆಗೆ ಸಿಎಂ ಅವರ ಮೀಟಿಂಗ್ ಇದೆ. ಖಾಸಗಿ ಆಸ್ಪತ್ರೆಗಳಿಗೆ ದರ ನಿಗದಿ ಸಂಬಂಧ ನಾಳೆ ಚರ್ಚೆಯನ್ನ ಮಾಡಲಾಗುತ್ತೆ. ಈ ಖಾಸಗಿ ಆಸ್ಪತ್ರೆಗಳಲ್ಲಿ RT-PCR ಟೆಸ್ಟ್ ದರದ ಬಗ್ಗೆ ನಾಳೆ ಚರ್ಚೆ ಆಗುತ್ತೆ. ಸದ್ಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ RT-PCR ಟೆಸ್ಟ್ ಉಚಿತ ಇದೆ. ಖಾಸಗಿ ಆಸ್ಪತ್ರೆಗಳಿಗೆ ಇಂತಿಷ್ಟೇ ಇವರು ಚಾರ್ಜ್ ಮಾಡಬೇಕು ಅನ್ನೋ ರೇಟನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಖಾಸಗಿ ಆಸ್ಪತ್ರೆಗಳಲ್ಲಿ RT-PCR ಟೆಸ್ಟ್ ಬಗ್ಗೆ ಚರ್ಚೆ ಆಗಲಿದೆ ಅಂತ ಹೇಳಿದ್ದಾರೆ. ನಾಳೆ ಅದೇಗೋ ಟೆಕ್ನಿಕಲ್ ಕಮಿಟಿ ಎಲ್ಲ ಸೇರ್ತಾರೆ. ಸೊ ಅದರೆಲ್ಲ ಪಾಯಿಂಟ್ಸ್ ನೋಡಿ ಚರ್ಚೆ ಮಾಡ್ತೀವಿ. ಸಿಎಂ ಸಾಹೇಬ್ ಅವರು ಬರ್ತಾರೆ. ತಾಂತ್ರಿಕ ಸಲಹಾ ಸಮಿತಿಯವರು, ಸಿಎಂ ಅವರು ಅವ್ರನ್ನೆಲ್ಲ ಜೊತೆ ಚರ್ಚೆ ಮಾಡೋಣ ಸಿಎಂ ಹೇಳಿದ್ದಾರೆ. ಸೊ ತಾಂತ್ರಿಕ ಸಲಹಾ ಸಮಿತಿ ಮತ್ತು ನಾವೆಲ್ಲ ಇರ್ತೀವಿ. ಸೊ ಅಲ್ಲಿ ಬೇರೆ ಬೇರೆ ಏನೇನಿದೆ ಈ ವಿಚಾರಗಳೆಲ್ಲ ಒಂದು ಫೈನಲೈಸ್ ಮಾಡ್ಕೊಳ್ತೀವಿ. ನಾಳೆ ಅದೇಗೋ ಟೆಕ್ನಿಕಲ್ ಕಮಿಟಿ ಎಲ್ಲ ಸೇರ್ತಾರೆ. ಸೊ ಅದರೆಲ್ಲ ಪಾಯಿಂಟ್ಸ್ ನೋಡಿ ಚರ್ಚೆ ಮಾಡ್ತೀವಿ. ಸಿಎಂ ಸಾಹೇಬ್ ಅವರು ಬರ್ತಾರೆ. ತಾಂತ್ರಿಕ ಸಲಹಾ ಸಮಿತಿಯವರು, ಸಿಎಂ ಅವರು ಅವ್ರನ್ನೆಲ್ಲ ಜೊತೆ ಚರ್ಚೆ ಮಾಡೋಣ ಸಿಎಂ ಹೇಳಿದ್ದಾರೆ. ಸೊ ತಾಂತ್ರಿಕ ಸಲಹಾ ಸಮಿತಿ ಮತ್ತು ನಾವೆಲ್ಲ ಇರ್ತೀವಿ. ಸೊ ಅಲ್ಲಿ ಬೇರೆ ಬೇರೆ ಏನೇನಿದೆ ಈ ವಿಚಾರಗಳೆಲ್ಲ